ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಣ್ಣಿನ ಮಗ ಶ್ರೀ ಡಿಕೆ ಶಿವಕುಮಾರ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಪ್ರಕಟಣೆ: ಮಾಗಡಿ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಬಾಲಣ್ಣನ ಅಭಿಮಾನಿಗಳು. ರಾಜ್ಯದಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಬದಲಾವಣೆಯಾಗಿ ಹೊಸ ಸರ್ಕಾರ ರಚನೆ ಆಗ್ತಾ ಇದೆ. ಈ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೆ ಕಾರಣ ಇಡೀ ರಾಜ್ಯದ ಅಹಿಂದ ವರ್ಗ ಶೇಕಡ 78ರಿಂದ 80% ಕಾಂಗ್ರೆಸ್ಗೆ ವೋಟನ್ನು ಹಾಕಿದೆ. ಅದೊಬ್ಬ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಆಗಬೇಕನ್ನಂಥ ನಿಟ್ಟಿನಲ್ಲಿ ನಾವೆಲ್ಲ ಕಾಂಗ್ರೆಸ್ಗೆ ಮತವನ್ನು ಕೊಟ್ಟೇವೆ. ಬೇರೆ ಬೇರೆ ಪಾರ್ಟಿಯಲ್ಲಿ ಬೇರೆ ಬೇರೆ ವಿಚಾರಗಳಿದ್ದರೂ ಕೂಡ ಕಾಂಗ್ರೆಸ್ಸಿಗೆ ವೋಟ್ ಕೊಟ್ಟ ಮೇಲೆ ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂತು. ಇವತ್ತು ಮುಖ್ಯಮಂತ್ರಿಯನ್ನ ಯಾವುದೇ ಕಾರಣ ಇಲ್ಲಾರ್ದ ಒಂದು ಕಡೆ ಬದಲಾವಣೆ ಆಗಿದೆ. ಸಚಿವ ಸಂಪುಟ ರಚನೆ ಮಾಡಬೇಕು, ಹೊಸ ಸರ್ಕಾರದಲ್ಲಿ ನಮ್ಮದೇ ಅಹಿಂದ ವರ್ಗದ ಜನರಿಗೆ ಹೆಚ್ಚು ಸ್ಥಾನಮಾನ ಕೊಡಬೇಕಂತೇಳಿ ನಾವು ಅಹಿಂದ ಸಂಘಟನೆಯಿಂದ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಅತಿ ಹೆಚ್ಚು ಜನಸಂಖ್ಯೆ ಇರುವಂಥ 14% ಮುಸ್ಲಿಮ್ಸ್ ಇದೆ. ಅವರಿಗೆ ಕನಿಷ್ಠ 7ರಿಂದ 8 ಮಂತ್ರಿ ಸ್ಥಾನ ಮತ್ತು ಒಂದು ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು. ಹಿಂದುಳಿದ ವರ್ಗದಲ್ಲಿ ದಲಿತ ಸಮುದಾಯ 1,20,00,000 ಜನಸಂಖ್ಯೆ ಇದೆ. ಅಲ್ಲಿ ಒಂದು ಉಪಮುಖ್ಯಮಂತ್ರಿ ಸ್ಥಾನ ಕನಿಷ್ಠ 10ರಿಂದ 12 ಮಂತ್ರಿ ಸ್ಥಾನವನ್ನು ಕೊಡಬೇಕು. ಕುರುಬ ಸಮಾಜ 8ರಿಂದ 9% ಇದೆ. ಇವರಿಗೆ ಒಂದು ಉಪಮುಖ್ಯಮಂತ್ರಿ ಮತ್ತು 7-8 ಮಂತ್ರಿ ಸ್ಥಾನ ಕೊಡಬೇಕು. ಈಗಾಗಲೇ ನಾವು ಕಾಂಗ್ರೆಸ್ಸಿನ ಮುಖಂಡರಿಗೆ ಪತ್ರವನ್ನು ಬರೆದಿದ್ದೇವೆ. ರಾಜ್ಯದಲ್ಲಿ ಹೊಸ ಸರ್ಕಾರದಲ್ಲಿ ಕನಿಷ್ಠ 20ರಿಂದ 22 ಮಂತ್ರಿ ಸ್ಥಾನ ಕೊಡಬೇಕು ಮತ್ತು 3ರಿಂದ 4 ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು ಅಂತ. ನಿಜಕ್ಕೂ ದಲಿತ ಮುಖ್ಯಮಂತ್ರಿ ಮಾಡಬೇಕು ಅಂತ ಒತ್ತಾಯ ಇತ್ತು. ದಲಿತ ಮುಖ್ಯಮಂತ್ರಿ ಮಾಡೋದಿಲ್ಲ, ಬೇರೆದವರಿಗೆ ಮಾಡ್ತೀವಿ ಅಂತ ಬಂದಾಗ, ಹಾಗಾದರೆ ನೀವು ಸಾಮಾಜಿಕ ನ್ಯಾಯ ವಿಚಾರ ಬಂದಾಗ 3-4 ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು, 20ರಿಂದ 22 ಮಂತ್ರಿ ಸ್ಥಾನ ಕೊಡಬೇಕಂತ ಈಗಾಗಲೇ ಒತ್ತಾಯನ ಮಾಡಿದ್ದೆ. ಹಾಗಾಗಿ ಮಾಧ್ಯಮದ ಮುಖಾಂತರ ನಾವು ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒತ್ತಾಯ ಮಾಡ್ತೇವೆ, ಮನವಿಯನ್ನು ಮಾಡ್ಕೊಳ್ತೇವೆ. ಅವರು ಬೇರೆ ನೆಪ ಹೇಳಿ ಮಂತ್ರಿ ಸ್ಥಾನವನ್ನು ಕೊಡೋದ್ರಲ್ಲಿ ತಾರತಮ್ಯ ಮಾಡಿದರೆ ನಾವು ಅಹಿಂದದವರು ಮತ್ತೆ ಬೇರೆ ರೀತಿ ಹೋರಾಟಗಳನ್ನು ಮಾಡೋದು ಅನಿವಾರ್ಯತೆಯನ್ನು ಕಾಂಗ್ರೆಸ್ ಹೈಕಮಾಂಡು ಮಾಡಬಾರದು ಅಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ಒತ್ತಾಯ ಮಾಡ್ತೇವೆ. ಅಕಸ್ಮಾತಾಗಿ ಅವರು ಅಹಿಂದ ವರ್ಗಕ್ಕೆ ಪ್ರಾತಿನಿಧ್ಯ ಕೊಡದೇ ಇದ್ದರೆ ನಾವು ಇದೇ 7ನೇ ತಾರೀಕಿಗೆ ಬೆಂಗಳೂರಿನ ಪರಾಗ್ ಹೋಟೆಲಲ್ಲಿ ಅಹಿಂದ ಸಂಘಟನೆಯ 4-5 ಸಂಘಟನೆಗಳಿದ್ದಾವೆ. ಎಲ್ಲರೂ ಕೂಡ ನಿನ್ನೆ ನಾವು ಫೋನ್ ಮುಖಾಂತರ ಚರ್ಚೆ ಮಾಡಿಕೊಂಡು ಪರಾಗ್ ಹೋಟೆಲಲ್ಲಿ ಸಭೆ ಮಾಡಿ, ಅವತ್ತು ಯಾರು ಅಕಸ್ಮಾತಾಗಿ ಡಿ ಕೆ ಶಿವಕುಮಾರ್ CM ಆದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾವು ಒತ್ತಾಯ ಮಾಡಿ ಅವ್ರಿಗೆ ಭೇಟಿಯಾಗಿ ಲೆಟ್ರ್ ಕೊಡಬೇಕು ಅಂತ ಕೂಡ ವಿಚಾರ ಮಾಡಿದ್ದೇವೆ. ನಾಳೆ ದಿನ ಮಂತ್ರಿ ಸ್ಥಾನ ನಾಳೆ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಆದಮೇಲೆ ಅವರು 3-4 ಉಪಮುಖ್ಯಮಂತ್ರಿ ಮತ್ತು 20-22 ಮಂತ್ರಿ ಸ್ಥಾನ ಕೊಡಲೇಬೇಕು. ಅಕಸ್ಮಾತ್ ಕೊಡೋದ್ರಲ್ಲಿ ತಾರತಮ್ಯ ಆದರೆ ನಾವು ಮುಖ್ಯಮಂತ್ರಿಗೆ 7ನೇ ತಾರೀಕಿಗೆ ಪರಾಗ್ ಹೋಟೆಲಲ್ಲಿ ಸಭೆ ಮಾಡಿಕೊಂಡು ತದನಂತರ ಮುಖ್ಯಮಂತ್ರಿಗೆ ಹೋಗಿ ನಮ್ಮ ಹಕ್ಕೊತ್ತಾಯ ಮಾಡಬೇಕಂತ ಈಗಾಗಲೇ ನಾವು ನಿರ್ಧಾರಗಳು ಕೂಡ ಮಾಡಿದ್ದೇವೆ.